ಅದ್ಭುತವಾದ ಕಮಿಡಿಯನ್ ಮಾತ್ರ ಎಲ್ಲಾ ಪಾತ್ರಗಳನ್ನು ಮುಂದುವರಿಸ್ತಾರೆ. ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಸುಳ್ಳು ಹೇಳ್ತೀಯ ನೀನು. ನಿಂದ್ರು ಅಂತ ಹೇಳ್ತೀನಿ. ತಿನ್ಬೇಡ ನಾನು ಹೇಳ್ತಾ ಬೀಳ್ತಾವ ಏಟಿ ಹೆಂಗ್ ಕೊಡ್ತೀವಿ ನೋಡಿ ನೋಡೋಣ. ಫಸ್ಟ್ ಆಡ್ ಆಗಿದ್ದು ಪ್ರತಾಪ್. ನೀವು ಸ್ಕ್ರಿಪ್ಟ್ ಕೊಟ್ರೆ ಅವನಿಗೆ ಡೈಲಾಗ್ ಹೇಳಕ್ಕೆ ಕಾಂಟ್ಯಾಕ್ಟ್ ನಂಬರ್ಸ್ ಅಂತ ಕಾಣ್ತಾ ಇದೆ. ಕಾಂಟ್ಯಾಕ್ಟ್ ಮಾಡಿ ಅವೆಲ್ಲ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ ಕಣ್ರೆ. ಅವೆಲ್ಲ ಏನೆಲ್ಲ ಸಿಕ್ತು ಸರ್ ಆ ಪ್ರೋಗ್ರಾಮ್ ಇಂದ ನಿಮ್ಗೊಂದು ಸ್ಥಾನಮಾನ? ಸಂಭಾವನೆ 2 ತಿಂಗಳಿಗೆ 2,000 ಬರ್ತಿತ್ತು. ನಾನು 0 ಮಿಸ್ ಆಗ್ಬಿಟ್ಟಿದ್ದೆ ಸರ್. ಇದು ಸರ್ 0 ಮಿಸ್ ಮಾಡ್ತಿದ್ದೀರಿ, 2,000 ಬರ್ತಿದ್ದೀರಾ ನೋಡಿ ಸರ್ ಅಂದ್ರೆ. ಇಲ್ಲ ತಮ್ಮ, ನಮ್ಮಲ್ಲಿ ಇಷ್ಟೇ ಪೇಮೆಂಟು. ಈ ಹೆಣ್ಮಕ್ಳನ್ನ ಮಾತಾಡ್ಸ್ಬೇಕಾದ್ರೆ ಸರ್, ಗಂಡ್ಮಕ್ಳಿಗಿಂತ ಜಾಸ್ತಿ ಕೋಪ ಮಾಡ್ಕೊಳ್ಳೋದು, ಟೆನ್ಷನ್ ಆಗೋದು ಆಲ್ಮೋಸ್ಟ್ ಹೆಣ್ಮಕ್ಳೇ. ಆಗೆಲ್ಲ ಅಕಸ್ಮಾತ್ ಅವ್ರು ಸಿಟ್ ಮಾಡ್ಕೊಂಡ್ರೆ ಹೇಗ್ ನಿಭಾಯಿಸ್ತಾ ಇದ್ರಿ? ಇನ್ನೊಂದು ಹೆಣ್ಮಕ್ಳನ್ನ ಬಿಡ್ತಿದ್ವಿ ಟೀಮ್ ಇಂದ ಇದೆ. ಸೊ ಎಲ್ಲ ಕೂಲ್ ಆಗೋದಿಕ್ಕೆ ಅದೊಂದು ಯಾವ್ದಾದ್ರು ಇನ್ಸಿಡೆಂಟ್ ನಿನ್ಸ್ಕೊಳ್ಳೋದಾದ್ರೆ? BDA ಕಾಂಪ್ಲೆಕ್ಸ್ ಹತ್ರ ಇಬ್ರು ಹೆಣ್ಮಕ್ಳು ಕೂತಿದ್ರು. ಒಂದು ಮಗು ತಗೊಂಡು ಹೋಗ್ಬಿಟ್ಟು ಅವ್ರ ಹತ್ರ ಬಿಟ್ಬಿಟ್ಟು ಸುಮ್ಮನೆ ನಾನು ಹಳೆ ಇದೇನೋ ಇದ್ರ ತರ ಮಗು ಬಾಕ್ಸ್ ಅಲ್ಲಿ ಇದು ಏನು ತಿಂಡಿ ಗಿಂಡಿ ಎಲ್ಲ ಇಟ್ಟಿದ್ದು ಕೊಟ್ಟಿದ್ದು. ಮಗುನ್ ಬಿಟ್ಬಿಟ್ಟು ಹಂಗೆ ನಾನು ಇನ್ನೊಬ್ಬ ಮಗುನ್ ಬಿಟ್ಟು ಹೋಗಿದ್ದು, ನಾನು ಹೋಗೋದು. ಹೋದ್ರೆ ಮಗು ಅಳ್ತಾ ಇತ್ತು, ಅದು ಚಿಕ್ಕದಲ್ಲ, ಅಳ್ತಾ ಇತ್ತು. ಏನಕ್ಕಪ್ಪ ಇಲ್ಲಿ ಬಂದಿದ್ಯಾ, ಏನ್ ನಿನ್ ಪ್ರಾಬ್ಲಮ್? ಆಂಟಿ ಕರ್ಕೊಂಬಂದ್ರು, ಟಿಫನ್ ಬಾಕ್ಸ್ ತಗೊಂಡ್ರೆ ಖಾಲಿ ಅಂದ್ರೆ 2-3 ಏನ್ ತಿನ್ನಕ್ಕಿಟ್ಟಿದ್ನಲ್ಲ, ಏನಾಯ್ತು ಇದು? ಆಂಟಿ ತಿನ್ಬಿಟ್ರು ಎಲ್ಲ. ಏನ್ರಿ ಮಕ್ಳ ಹತ್ರ ಕಿತ್ಕೊಂಡ್ ತಿಂತಿರೋದು, ನಿಮ್ಗೆ ಏನ್ರಿ ಬಂದಿರೋದು ಕಾನ್ಸೆಪ್ಟ್ ಇದು? ವೇಗಿ ಅಮ್ಮ ಕಿಚ್ಚಾಡಿ ಏನ್ ಮಕ್ಳ ಹತ್ರ ಕಿತ್ಕೊಂಡ್ ತಿನ್ನೋದು ನಾವು? ಆ ತರದವ್ರಲ್ಲ ನಾವು. ನಾವು ಎಜುಕೇಟೆಡ್ ಆಫೀಸಲ್ಲಿ ಕೆಲಸ ಮಾಡ್ತೀವಿ ರೀ. ಆಫೀಸಲ್ಲಿ ಕೆಲಸ ಮಾಡ್ಲಿ, ಗದ್ದೆಲ್ ಕೆಲಸ ಮಾಡ್ಲಿ, ಎಲ್ರಿಗೂ ಹೊಟ್ಟೆ ಒಂದೇ ರೀ. ತಿನ್ನೋದಕ್ಕೇನು ತಿನ್ನಿ ಪರವಾಗಿಲ್ಲ, ಬಟ್ ಮಕ್ಳ ಹತ್ರ ಎಲ್ಲ ನೀವು ಅದು ತುಂಬಾ ಗಾಡಿ ಕಿಚ್ಚಾಡಿ. ಮಗು ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಸುಳ್ಳು ಹೇಳ್ತೀಯ ನೀನು, ಸುಳ್ಳು ಆತರ ತುಂಬಾ ಹೆಣ್ಮಕ್ಳು ಕುರಿ ಮಾಡಿದ್ರೆ TRP ಜಾಸ್ತಿ ನಮ್ಗೆ. ಹಾ ಸರ್, ಬಟ್ ಅಷ್ಟೇ ಬೇಗ ರೇಗೋದು ಅವ್ರೆ, ಟೆನ್ಷನ್ ಮಾಡ್ಕೊಳ್ಳೋದು ಅವ್ರೆ. ಸರ್, ಇದ್ರಿಂದ ನಾವು ಮುಂದಕ್ಕೆ ಹೋಗೋದಾದ್ರೆ ನೆಕ್ಸ್ಟ್ ಬರೀ ಇದು ಒಂದು ಜಿಲ್ಲೆಗೆ ಸೀಮಿತ ಆಗಿರ್ಲಿಲ್ಲ, ಎಲ್ಲಾ ಜಿಲ್ಲೆಗೂ ಹೋಗ್ತಾ ಇದ್ರಿ. ಆಲ್ ಓವರ್ ಕರ್ನಾಟಕ ನೋಡಿ ಮೆಚ್ಚಿದಂತಹ ಪ್ರೋಗ್ರಾಮ್. ಈಗ ಬರ್ತಾ ಬರ್ತಾ ಅದು ಕಡಿಮೆ ಆಗಿದ್ದು, ಸ್ಟಾಪ್ ಆಗಿದ್ದು, ಯಾವ್ದೋ ಒಂದು ಪ್ರೀತಿ ಒಂದು ಪ್ರೇಕ್ಷಕ ವರ್ಗಕ್ಕೆ ಇವತ್ತಿಗೂ ಬೇಜಾರಿದೆ ಆ ವಿಚಾರ. ಏನಾಗುತ್ತೆ, ಈ ಪ್ರೋಗ್ರಾಮ್ಗೆ ವ್ಯೂವರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ರೆಕಗ್ನೈಸ್ ಆಗ್ಬಿಡುತ್ತೆ ಫೇಸ್. ಹೌದು. ಈಗ ಹೊಸಬ್ರನ್ನ ಸುಮಾರು ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಪ್ರತಾಪ್ನ ಆಗ್ಬೋದು, ಸುನಿಲ್ ಆಗ್ಬೋದು, ಚಿಕ್ಕಣ್ಣ ಬಂದ್ವು, ಎಲ್ಲಾರು ಬಂದು. ಅಂದ್ರೆ ಯಾರಿಗೆ ಹೆಚ್ಚು ಇನ್ಸ್ಟಿಂಕ್ಟ್ ಕ್ವಾಲಿಟಿ ಇರುತ್ತೆ ಅಂದ್ರೆ, ಈಗ ನೀವು ಕೇಳೋ ಪ್ರಶ್ನೆ ತಗ ಅಥವಾ ನಿನ್ನ ಮಾತಾಡಿದ್ರೆ ನೀವು ರೇಗಿಸಿದಾಗ ಇಮಿಡಿಯೇಟ್ ಕೌಂಟ್ರ್ ಕೊಡೋದು ಕೆಪಾಸಿಟಿ ಅಂತವ್ರಿಗೆ ಮಾತ್ರ ಅದು ಸಾಧ್ಯ ಆಗೋದು. ಆಮೇಲೆ ಬರ್ತಾ ಬರ್ತಾ ಅದೇ ನಾವೇ ಹೋಗೋದು ಅಥವಾ ಪ್ರತಾಪೇ ಹೋಗೋದು, ಸುನೀಲೇ ಹೋಗೋದು, ಯಾರೇ ಹೋದ್ರು ಗೊತ್ತಾಗ್ಬಿಡೋದು ಸಾರ್. ಯಾಕಂದ್ರೆ 10:30 ಬರ್ತಿತ್ತಲ್ಲ ಪ್ರೋಗ್ರಾಮ್. ಎಲ್ಲಾ ಮುಗಿಸಿ ಎಲ್ಲಾ ಟೆನ್ಷನ್ ಮುಗಿಸಿ ಮಲಗುವಾಗ ಅದು ಸಖತ್ ಕೂತ್ ಬಿಡೋದು ಆಡಿಯನ್ಸ್ಗೆ. ಹಿಂಗ್ ಎಂಟ್ರಿ ಕೊಟ್ಟಿಗೆ ಈಗ ನೋಡೋರು ಎಲ್ರು ಒಂದ್ಸರಿ ಕ್ಯಾಮ್ರಾ ಎಲ್ಲಿದೆ ಸಾರ್, ಓಕೆ ಅಷ್ಟೇ. ಸರ್, ಈ ಕುರಿ ಪ್ರೋಗ್ರಾಮ್ ಎಲ್ರು ಇಷ್ಟ ಪಡ್ತಾ ಇದ್ದಿದ್ದು. ಸೊ ನೀವ್ ಹೋದ ತಕ್ಷಣ ಒಂದಷ್ಟು ದಿನ ಒಂದ್ ಗುರ್ತ್ ಹಿಡಿಯಕ್ಕೆ ಶುರು ಮಾಡ್ತಾರೆ, ಸಾರ್ ಬಂದ್ರಿ ಅಂತ ಅಂದ್ಬಿಟ್ಟು. ಅವಾಗ ನಿಮ್ ಪ್ಲಾನ್ಸ್ ಎಲ್ಲ ಫ್ಲಾಪ್ ಆಗಿದ್ದುಂಟಾ? ಇವತ್ ಈ ಕಾನ್ಸೆಪ್ಟ್ ಇಷ್ಟು ಜನಕ್ಕೆ ಹೋಗ್ಬೇಕು, ಈ ತರ ಪ್ರೋಗ್ರಾಮ್ ಮಾಡ್ಬೇಕು ಅಂದಾಗ ಎಲ್ಲ ಗುರ್ತಿಡ್ದಾಗ ಆ ದಿನ ಫುಲ್ ಖಾಲಿಯಾಗಿ ಹೋಗಿದ್ದುಂಟಾ? ಏನು ಇಲ್ದೆ ಬರೀ ಬೆಳಗ್ಗೆ ಟಿಫನ್, ಮಧ್ಯಾಹ್ನ ಊಟ, ಸಂಜೆ ಟಿಫನ್ ಮಾಡ್ಕೊಂಡು ಹೋಗಿರೋದು ಇದೆ. ಯಾಕೆಂದ್ರೆ ಜನಗಳ ತಲೆಯಲ್ಲಿ ಕೂತು ಬರ್ತಿದ್ವಿ ನಾವು ಫುಲ್. ಯಾಕಂದ್ರೆ ಈಗ ನೋಡಿದ್ರೆ ಸರ್ ನೋಡಿದ್ರೆ ಆತರ ನಮ್ಗೆ ಇಡೀ ದಿನ ವೇಸ್ಟ್ ಮಾಡ್ಕೊಂಡು ಸುತ್ತಾಡಿ ಆಮೇಲೆ ಎಲ್ಲೋ ಸಿಗುತ್ತೆ ಚೆನ್ನಾಗಾಗಲ್ಲ, ಚೆನ್ನಾಗಾಗದಿರೋದನ್ನ ನಾವು
ಆತರ ಖಾಲಿ ಕೈಗಳಲ್ಲಿ ಹೋಗಿದ್ದು ನಾನು ಇದೆ. 6 ರಿಂದ 7 ಎಪಿಸೋಡ್ ಮಾಡಿರೋ ದಿನಗಳು ಇದೆ. ಎಸ್ ಸರ್, ನಿಮ್ ಟೀಮ್ ಬಗ್ಗೆ ಹೇಳೋದಾದ್ರೆ ಮತ್ತೊಮ್ಮೆ ಯಾರೆಲ್ಲ ಹೇಗೆಲ್ಲ ಆಡ್ ಆಗ್ತಾ ಹೋದ್ರು ನಿಮ್ ಟೀಮ್ಗೆ? ಬರ್ತಾ ಬರ್ತಾ ದೊಡ್ಡದಾಗ್ ಬೆಳೀತು. ಒಬ್ರೊಬ್ರು ಹೊಸದಾಗ್ ಬಂದಾಗ್ಲೂ ಜನ ಮಜಾ ಮಾಡಕ್ ಶುರು ಮಾಡಿದ್ರು. ಅವ್ರು ಒಬ್ರೊಬ್ರದ್ದು ಕೂಡ ಅವ್ರವ್ರೇ ಸ್ಪೆಷಲ್ ಮ್ಯಾನರಿಸಮ್ ಇಂದ, ಅವ್ರ ವಿಶೇಷವಾದ ಕಾಮಿಡಿಯಿಂದ ಟಾಂಗ್ ಕೊಡೋದ್ರಿಂದ ಗುರುತಿಸ್ಕೊಳ್ತಾ ಹೋದ್ರು. ಸೊ ಯಾರೆಲ್ಲ ಆಡ್ ಆಗ್ತಾ ಹೋದ್ರು ಟೀಮ್ಗಾಗ? ನಮ್ ಜೊತೆಗೆ ಫಸ್ಟ್ ಆಡ್ ಆಗಿದ್ದು ಪ್ರತಾಪ್, ಆಮೇಲೆ ಸುನೀಲ್, ಆಮೇಲೆ ಚಿಕ್ಕಣ್ಣ ಬಂದು, ರಂಗ ಬಂದ, ಗಂಗಾ ಅಂತೇಳಿ ಬಂದ. ಆಮೇಲೆ ಹುಡುಗಿರು ಬರೋರು ಹೋಗೋರು, ಅವ್ರು ಯಾರು ಕುರಿಗಳ ಇದ್ರಲ್ಲಿ ಕುರಿ ಹುಡುಗಿ ಅಂತ ಹೆಸರು ಯಾರು ತಗೊಂಡಿಲ್ಲ, ಬರೀ ಹುಡುಗರು ತಗೊಂಡಿದ್ದಾರೆ. ಯಾಕಂದ್ರೆ ಕೆಲವರು ಹೆದರ್ಕೊಂಡು ಹೋಗ್ಬಿಡೋರು, ಬಂದು ಅಲ್ಲಿ ನಡೀತಾ ಇದ್ದಿದ್ದು, ಅಲ್ಲಿ ಜನಗಳು ರಿಯಾಕ್ಟ್ ಮಾಡ್ತಾ ಇದ್ದಿದ್ದು. ಆಮೇಲೆ ಕೆಲವ್ರಿಗೆ ಆ ನಗು ತಡೆಯಕ್ ಆಗದೆ ಇರೋದು, ನಮ್ಗಾಗಲ್ಲ, ಯಾವ್ದಕ್ಕೆ ಯಾರನ್ನ ಹೇಗೆ ಉಪಯೋಗಿಸ್ಕೋಬೇಕು ಅವ್ರು ಹೊಸ ಯೂಸ್ ಮಾಡ್ಕೊಂಡು ಇದ್ ಮಾಡ್ತಿದ್ವಿ. ಇವ್ರುಗಳ್ದೆಲ್ಲ ಒಂದೊಂದೇ ಬೇರೆ ಬೇರೆ ತರ ಮ್ಯಾನೇಜಿಂಗ್. ಸುನೀಲ್ ನೀವು ಸ್ಕ್ರಿಪ್ಟ್ ಕೊಟ್ರೆ ಅವನಿಗೆ ಡೈಲಾಗ್ ಹೇಳಕ್ ಬರಲ್ಲ, ಇನ್ನೇನು ಮಾತಾಡೋ ಅಂದ್ರೂ ಮಾತಾಡ್ತಾನೆ. ಇವನು ಪ್ರತಾಪ್ ಅಷ್ಟೇ, ಇನ್ಸ್ಟಿಂಕ್ಟ್ ಕ್ವಾಲಿಟಿ ಚೆನ್ನಾಗಿದೆ. ಪೆದ್ದದನ್ ತರ ಇದ್ ಮಾಡೋದು. ಒಬ್ಬೊಬ್ರಲ್ಲಿ ಈಗಲೂ ಅವ್ರನ್ನ ನೋಡ್ತಾ ಇರ್ತೀವಿ, ಮಜಾ ಟಾಕೀಸಲ್ಲಿ ಸೈಕಲ್ ಹೊಡೆ ಡೈಲಾಗ್ ಒಂದೇ, ಡೈರೆಕ್ಟ್ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಸೊ ಅವೆಲ್ಲ ಏನಾಗುತ್ತೆ, ಜನಗಳಿಗೆ ಅದು ಪೆದ್ದುತನನೇ ಇಷ್ಟ ಆಗುತ್ತೆ. ಆಮೇಲೆ ಅವ್ನ್ ಗ್ಲಾಸ್ ಹಾಕೊಂಡು ಇದು ತರ ಬರೋದು ಜನಗಳಿಗೇನೋ ಹೊಸ್ತನ ಅಂತ ಅನಿಸ್ತು. ಹಾಗಾಗಿ ಒಬ್ಬೊಬ್ರದ್ದು ಒಂದೊಂದು ಇದನ್ನ ಹೋಗ್ತಾ ಬರೀ 15 ಎಪಿಸೋಡ್ ಕೊಟ್ಟಿದ್ದು ಉದಯ್ ಟಿವಿಗೆ ಪ್ರೋಗ್ರಾಮ್. ಅವಾಗ ರತ್ನಗಿರಿ ರಹಸ್ಯ ಅಂತೇಳಿ ಸೀರಿಯಲ್ ಬರ್ಬೇಕಾಗಿತ್ತು. 15 ದಿವಸದ್ದು ಸ್ಲಾಟ್ ಕಾಲಿತ್ತು. ಬರೀ 15 ನಿಮಿಷ ಕೊಟ್ಟಿದ್ದ ಎಪಿಸೋಡ್, 15 ಎಪಿಸೋಡ್ ಟೆಲಿಕಾಸ್ಟ್ ಆದ್ಮೇಲೆ ಚೆನ್ನಾಗಿದೆ ಅಂತೇಳಿ 8 ಗಂಟೆ ಸ್ಲಾಟ್, 8 ಗಂಟೆಯಿಂದ 7 ಗಂಟೆ ಸ್ಲಾಟ್ ಹಾಕೋದು, ಒಂದು 20 ಎಪಿಸೋಡ್ ಕೊಟ್ಟು. ಇದ್ರಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ರಿಂದ 10ವರೆಗೆ ಫಿಕ್ಸ್ ಮಾಡಿ ಬಿಟ್ರು. 1116 ಎಪಿಸೋಡ್ ಆಯ್ತು. ವಿಚ್ ಇಸ್ ಅ ಗ್ರೇಟ್ ಅಚೀವ್ಮೆಂಟ್ ಸರ್. ಆ ಟೈಮ್ಗೆ ಅದು ತುಂಬಾ ಹೆಮ್ಮೆ ಯಾವುದು, ಖುಷಿ ಆಗಿದ್ದು, ಪಬ್ಲಿಸಿಟಿ ಆಗಿದ್ದು, ನಿಮ್ಗೆಲ್ಲ ಒಂದು ನೆಲೆ ಕೊಟ್ಟಿದ್ದಂತನು. ಏನೆಲ್ಲ ಸಿಕ್ತು ಸರ್ ಆ ಪ್ರೋಗ್ರಾಮ್ ಇಂದ ನಿಮ್ಗೊಂದು ಸ್ಥಾನಮಾನ ಜೊತೆಗೆ? ಸ್ಥಾನಮಾನ ಎಲ್ಲ ಸಿಕ್ಕಿದೆ, ಸಂಭಾವನೆ ಸಿಗ್ತಾರೆ ಏನ್ ಬೇಕಾಗಿತ್ತಂತದ್ದು ಇಲ್ಲ. ಆ ಟೈಮಲ್ಲಿ ನಮ್ಗೆ ಅದು ಇಂಪಾರ್ಟೆಂಟ್ ಅಂತ ಅನ್ಸ್ತಾನು ಇರ್ಲಿಲ್ಲ. ಯಾಕೆಂದ್ರೆ ನಮ್ಗೇನೋ ಒಂದು ಖುಷಿ ಸಿಗ್ತಾ ಇತ್ತು. ದಿನಕ್ಕೆ ನೀವು ನಂಬಲ್ಲ, 500 ರೂಪಾಯಿ ಸಂಭಾವನೆ ಕೊಡ್ತಾ ಇದ್ದಿದ್ದು. 500 ರೂಪಾಯಿಗೆ 5 ರಿಂದ 6 ಎಪಿಸೋಡ್ ಮಾಡ್ತಾ ಇದ್ವಿ. ತಿಂಗಳಲ್ಲಿ 6 ರಿಂದ 7 ದಿನ ಅಷ್ಟೇ ಶೂಟಿಂಗ್ ಇದ್ದಿದ್ದು ಸ್ಟಾರ್ಟಿಂಗ್ ಎಲ್ಲ ಇದ್ರಲ್ಲಿ. ಆಮೇಲೆ ಈ ಹೇಳಿದ್ನಲ್ಲ ಕೋಲಾರ ಇನ್ಸಿಡೆಂಟ್, ಅದಾದ್ಮೇಲೆ ಸುಧಾಕರ್ ಸರ್ ಸ್ವಲ್ಪ ಸೀರಿಯಸ್ ಆಗಿ, ನೀವು ಪ್ರೊಡ್ಯೂಸರ್ ಆಗಿ ಈ ತರ ರೆಸ್ಪಾನ್ಸ್ ಮಾಡಿಲ್ಲ, ಏನು ಸೆಕ್ಯೂರಿಟಿ ಇಲ್ಲ ಅವ್ರಿಗೆ, ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕು, ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ, ಇನ್ಶೂರೆನ್ಸ್ ಮಾಡಿ, ಪೇಮೆಂಟ್ ಹೈಕ್ ಮಾಡಿ, ಆಮೇಲೆ ಎಪಿಸೋಡ್ಗೆ 1,500 ತರ ಕೊಟ್ರು. ಎಲ್ಲಿವರೆಗೂ ಬಂತು ಸರ್ ಆ ಜರ್ನಿ ಅಂತ? ಆಯ್ತು, ನಮ್ದೊಂದು 600-700 ಎಪಿಸೋಡ್ ವರ್ಷ ಟೈಮಲ್ಲಿ ಹೇಳೋದಾದ್ರೆ? ಟೈಮಲ್ಲಿ ಹೇಳೋದಾದ್ರೆ ಅಪ್ ಟು 8. 8 ವರ್ಷದ ಒಡನಾಟ, 8 ವರ್ಷದ 4 ರಿಂದ 8, 2004 to 8. 2004 ಇಂದ 8. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಜೀವನ ಯಾವ ಕಡೆ, ಯಾವ ದಿಕ್ಕಿಗೆ ನಿಮ್ ಪಯಣ ಶುರು ಆಯ್ತು? ನನಗೆ ಸ್ವಲ್ಪ, ನಾನು ಬೇಸಿಕಲಿ ನಾನು ಡೈರೆಕ್ಟರ್ ಆಗ್ಬೇಕು ಅಂತ. ಆ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ನಾನು ಸಂಜೀವ್ ತಗಡೂರ್ ಅಂತ ಡೈರೆಕ್ಟರ್, ಅವ್ರ ಹತ್ರ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದೆ. ರಾಮದಾಸ್ ನಾಯ್ಡು ಅಂತ ಪ್ರೊಡ್ಯೂಸರು, ಒಂದು ಉಯ್ಯಾಲೆ ಅಂತ ಒಂದು ಸೀರಿಯಲ್, ಅದಕ್ಕೆ ಅಸೋಸಿಯೇಟು. ನನಗೆ ಅವಾಗ ದಿನಕ್ಕೆ 6,000-7,000 ದುಡಿತಾ ಇದ್ದೆ ಎಪಿಸೋಡ್, ಕುರಿಗಳು ಇದ್ರಲ್ಲಿ ದಿನಕ್ಕೆ. ಇವತ್ತರ ಅಸೋಸಿಯೇಟ್ ಆಗಿ 2 ತಿಂಗಳು ಕೆಲಸ ಮಾಡಿದೆ. ಪೇಮೆಂಟ್ ಕೇಳಕ್ ಹೋದೆ, ಚೆಕ್ ಬರ್ಕೊಟ್ರು. ಗೊತ್ತ, ಅವಾಗೆಲ್ಲ ಅಸೋಸಿಯೇಟ್ಗೆಲ್ಲ ಒಂದು 20-25 ಸಾವಿರ ಇತ್ತು. ಚೆಕ್ ಬರ್ಕೊಟ್ರು, ಹಿಂಗ್ ನೋಡಿದೆ, 2 ತಿಂಗಳಿಗೆ 2,000 ಬರ್ತಿದ್ರು. ನಾನು 0 ಮಿಸ್ ಆಗ್ಬಿಟ್ಟಿದ್ದೆ. ಸರ್ ಇದು ಸರಿ 0 ಮಿಸ್ ಮಾಡ್ತಿದ್ರಿ, 2,000 ಬರ್ದಿದ್ದೀರಾ ನೋಡಿ ಸರ್ ಅಂದೆ. ಇಲ್ಲ ತಮ್ಮ, ನಮ್ಮಲ್ಲಿ ಇಷ್ಟೇ ಪೇಮೆಂಟು, 2,000 ಅಷ್ಟೇ ಸರ್. ಅಸೋಸಿಯೇಟ್ ಸರ್ 2 ತಿಂಗಳು ಕೆಲಸ ಮಾಡಿದ್ದೀನಿ. ಇಲ್ಲಪ್ಪ, ಬೇಕಾದ್ರೆ ತಗೊಂಡೋಗು, ಇಲ್ಲ ಅಂದ್ರೆ ಇಲ್ಲ. ಸರಿ, ಓಕೆ. ಅಲ್ಲಿಂದ ಬಂದ್ವಿ. ಮತ್ತೆ ಸಾಗರ್ ಅವರು ಕುರಿ ಸಾರು, ಕುರಿ ಬಾಂಡ್ ಕುರಿ ಇದೆಲ್ಲ ಮಾಡಿದ್ರು. ಅದ್ರ ಜೊತೆಗಿದ್ದೆ. ಜೊತೆಗೆ ಆಮೇಲೆ ಆಕ್ಟಿಂಗ್ ಶುರು ಮಾಡಿದೆ.
ರಥಸಪ್ತಮಿ, ಪುಣ್ಯಕೋಟಿ. ಅದಕ್ಕೆ ಹೇಗೆ ಅವಕಾಶ ಸಿಕ್ತು ಸರ್? ಸೊ ಕರೆಯೋರು ಸೊ ಎಲ್ಲಾ ಕಡೆ ಕಾಮಿಡಿ ಕಾಮಿಡಿನೂ ಸೀರಿಯಸ್ ಪಾತ್ರಗಳನ್ನು ಮಾಡಿದ್ವಿ. ಸೊಸೆ ಸೀರಿಯಲ್ ನಾನು ತುಂಬಾ ಸೀರಿಯಸ್ ಕ್ಯಾರೆಕ್ಟರ್. ಹೇಗ್ ಮಾಡ್ತಿದ್ರಿ ಸರ್ ಸೀರಿಯಸ್ ಕ್ಯಾರೆಕ್ಟರ್? ಇಲ್ಲ, ನಮ್ಗೆ ಬೇಸಿಕ್ ಥಿಯೇಟರ್ ಅಲ್ವಾ, ನಾವು ಥಿಯೇಟರ್ ಇಂದ ರಂಗಭೂಮಿ ಕಲಾವಿದರು. ಹೌದು. ಸೊ ಅಲ್ಲಿ ಎಲ್ಲವೂ ಕಲಿಸುತ್ತೆ. ಆಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಒಬ್ಬ ಅದ್ಭುತವಾದ ಕಮಿಡಿಯನ್ ಮಾತ್ರ ಎಲ್ಲಾ ಪಾತ್ರಗಳನ್ನು ಮಾಡಕ್ ಸಾಧ್ಯ. ಬಟ್ ಎಲ್ರು ಕಾಮಿಡಿ ಮಾಡಕ್ ಆಗಲ್ಲ. ಅದೇ ಎಲ್ರು ಕಾಮಿಡಿ ಮಾಡಕ್ಕಾಗಲ್ಲ, ಬಟ್ ಅದ್ಭುತವಾದ ಕಾಮಿಡಿಯನ್ನು ಎಲ್ಲಾ ಪಾತ್ರಗಳನ್ನು ಮಾಡ್ತಾನೆ. ನಿಮ್ಗೆ ಏನ್ ಅನ್ಸಿತ್ತು ನೀವು ಸೀರಿಯಸ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಮಾಡಿದಾಗ? ನಿಮ್ಗೆ ಏನ್ ಅನ್ಸಿತ್ತು? ನಿಮ್ಗೆ ಯಾರಾದ್ರೂ ಸಲಹೆ ಕೊಡ್ತಿದ್ರ ನಿಮ್ಗೆ ಇದಕ್ಕಿಂತ ಅದ್ರಲ್ಲೇ ಚೆನ್ನಾಗ್ ಕಾಣ್ತೀರಾ, ನೀವು ಆತರ ಕ್ಯಾರೆಕ್ಟರ್ ಮಾಡಿ ಕಾಮಿಡಿದು ಅಂತ ಯಾರು ಸಜೆಷನ್ ಕೊಡ್ತಾ ಇದ್ರ? ಅಲ್ಲ, ನಾನು ಒಂದು 8 ಸೀರಿಯಲ್ ಮಾಡ್ತಾ ಇದ್ದೆ. ನಾನು ಕೆಲ್ಸಕ್ಕೆ ಸೇರೋಕ್ ಮುಂಚೆ 8 ಸೀರಿಯಲ್ ಮಾಡ್ತಿದ್ದೆ. ತಿಂಗಳಿಗೆ ಬರೀ 35 ದಿವಸನ ಅಂತ ಅನಿಸ್ತಾ ಇತ್ತು. ನನ್ ದಿನಕ್ಕೆ ಎಪಿಸೋಡ್ ಇದ್ದ, ದಿನಕ್ಕೆ 2-3 ಸೀರಿಯಲ್ ಮಾಡಿದೀನಿ ನಾನು. ಬೆಳಗ್ಗೆ 8 ಗಂಟೆಯಿಂದ 12 ಒಂದು, 12ರಿಂದ 5 ಒಂದು, 5ರಿಂದ 8 ಒಂದು, ಈ ತರ. ಅಂದ್ರೆ ಬೇರೆ ಬೇರೆ ಪಾತ್ರಗಳೇ ಇರೋದು ಬೇರೆ ಬೇರೆ ಸೀರಿಯಲ್ಗಳಲ್ಲಿ. ಆ ಪಾತ್ರಕ್ಕೆ ಅದು ನಾನು ನ್ಯಾಯ ಒದಗಿಸ್ಬೇಕಾಗಿದ್ದು ಕಲಾವಿದನ ಕರ್ತವ್ಯ ಆಗಿತ್ತು, ಅದನ್ನ ಕೊಡ್ತಿದ್ವಿ. ಬಟ್ ಖುಷಿ, ಆಡಿಯನ್ಸ್ ನಗೋದಿದೆಯಲ್ಲ, ಅದು ನನಗೆ ಹೆಚ್ಚು ಖುಷಿ ಕೊಡ್ತಿತ್ತು. ಸೀರಿಯಸ್ ಕ್ಯಾರೆಕ್ಟರ್ಗಳು ಚಾಲೆಂಜಿಂಗ್ ಆಗಿತ್ತು.